ಇವತ್ತು AFM ಇಂಪಾರ್ಟೆಂಟ್ ಕ್ವಶನ್ಸ್ ಡಿಸ್ಕಷನ್ ಮಾಡೋಣ. ತುಂಬ ಜನ AFM ಲೈವ್ ಬನ್ನಿ ಸರ್ ಅಂತ ಕೇಳ್ತಾ ಇದ್ರಿ. ಯಾರು ಇನ್ನೂ ಬಂದಿಲ್ಲ, ಬನ್ನಿ ಬೇಗನೆ. ಸೊ 2 ಮಾರ್ಕ್ಸ್ಗೆ ನಾನು ಒಂದಾದ್ಮೇಲೆ ಒಂದು ಕ್ವಶನ್ ಹೇಳ್ತಾ ಹೋಗ್ತೀನಿ, ನೀವು ನೋಟ್ ಮಾಡ್ಕೊಳ್ತಾ ಹೋಗಿ. ಫಸ್ಟು, ವಾಟ್ ಈಸ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್? What is financial management? State any 4 tools or techniques of financial statement analysis. And the 4 techniques of financial statement analysis. ಯಾವ್ದು ಅಂದರೆ ರೇಷಿಯೋ ಅನಾಲಿಸಿಸ್, ಫಂಡ್ ಫ್ಲೋ ಅನಾಲಿಸಿಸ್, ಕ್ಯಾಶ್ ಫ್ಲೋ ಅನಾಲಿಸಿಸ್ ಆ್ಯಂಡ್ ಕಂಪ್ಯಾರಿಟಿವ್ ಆ್ಯಂಡ್ ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಬರೀಬಹುದು. What do you mean by DuPont analysis? DuPont analysis. DuPont analysis. What is time value of money? What is time value of money? What is perpetuity? See, perpetuity ಅಂತ ಹೇಳಿದ್ರೆ continuous or regular flow of cash flows for an infinite period. For an infinite period is called as perpetuity anta heltini. What is a CAPM? That is capital asset pricing model. Capital asset pricing model. What is CAPM anta helidre? It is the study and measure of systematic risk of securities. It is the study and measure of systematic risk of a security. Usually CAPM will give us the relationship between the systematic risk and expected rate of return for the assets. Next to one problem, beta calculate ಮಾಡೋದ್ರ ಮೇಲೆ ಒಂದು ಪ್ರಾಬ್ಲಮ್ ಇರುತ್ತೆ 5 ಮಾರ್ಕ್ಸ್ಗೆ. ಹಾಗೆ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟು, ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟು, ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್, ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಮತ್ತು ಟ್ರೆಂಡ್ ಪರ್ಸೆಂಟೇಜ್, ಈ 5 ಮೇಲೆ ಯಾವುದಾದ್ರೂ ಒಂದು ಕ್ವಶನ್ 5 ಮಾರ್ಕ್ಸ್ಗೆ ಬರೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ, ನೋಡ್ಕೊಂಡು ಹೋಗಿ. ನೆಕ್ಸ್ಟು 15 ಮಾರ್ಕ್ಸ್ಗೆ ವೆಯ್ಟೆಡ್ ಆವ್ರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ WACC ಮೇಲೆ ಒಂದು 15 ಮಾರ್ಕ್ಸ್ ಪ್ರಾಬ್ಲಮ್ ಇರುತ್ತೆ. ಎಲ್ಲರೂ ಕೇಳ್ತಾ ಇದ್ರು, ಸರ್ ಇದು ಯಾವ ಥರ ಕ್ವಶನ್ ಬರುತ್ತೆ, ಡೈರೆಕ್ಟಾಗಿ ಬುಕ್ ವ್ಯಾಲ್ಯೂ ಮಾರ್ಕೆಟ್ ವ್ಯಾಲ್ಯೂ ಅವನೇ ಕೊಟ್ಟಿರ್ತಾನ, ಅಥವಾ ಅಡ್ಜಸ್ಟ್ಮೆಂಟಲ್ಲಿ ಏನಾದರೂ ಡೆಟ್ಟು ಮಾರ್ಕೆಟ್ ಪ್ರೈಸು, ಈಕ್ವಿಟಿ ಶೇರ್ದು ಮಾರ್ಕೆಟ್ ಪ್ರೈಸು ಏನಾದರೂ ಇನ್ಕ್ರೀಸ್ ಆಗೋದು ಡಿಕ್ರೀಸ್ ಆಗೋ ಥರದ್ದು ಏನಾದರೂ ಕೊಟ್ಟಿರ್ತಾನ ಅಂದರೆ ಖಂಡಿತ ಆ ಥರದ್ದು ಯಾವುದೂ ಕೊಟ್ಟಿರೋಲ್ಲ. ಕಾರಣ ಏನಂದರೆ ಅವೆಲ್ಲ ಕೂಡ MCOM MBA ಲೆವೆಲ್ಗೆ ಇರ್ತಕ್ಕಂಥದ್ದು. ನಿಮಗೆ ಆದಷ್ಟು ಕಡಿಮೆ ರೇಂಜಲ್ಲಿರೋ ಕ್ವಶನ್ನೇ ಕೇಳ್ತಾನೆ. ಇದು WACC ಮೇಲೆ ಒಂದು 15 ಮಾರ್ಕ್ಸ್ ಪ್ರಾಬ್ಲಮ್ಮು. ನೆಕ್ಸ್ಟ್ 2 ಮಾರ್ಕ್ಸ್ಗೆ ವಾಟ್ ಯು ಮೀನ್ ಬೈ ವ್ಯಾಲ್ಯೂ ಬೇಸ್ಡ್ ಮ್ಯಾನೇಜ್ಮೆಂಟ್, ಇದು ಹೋದ ವರ್ಷನೂ ಬಂದಿತ್ತು, ಈ ವರ್ಷನೂ ಬರುತ್ತೆ. ನೆಕ್ಸ್ಟು ವಾಟ್ ಈಸ್ BCG ಮ್ಯಾಟ್ರಿಕ್ಸ್ ಅಂತ ಹೇಳಿ. ವಾಟ್ ಈಸ್ BCG ಮ್ಯಾಟ್ರಿಕ್ಸ್. ನೆಕ್ಸ್ಟ್, ವಾಟ್ ಈಸ್ ಬ್ಯಾಲೆನ್ಸ್ಡ್ ಸ್ಕೋರ್ ಕಾರ್ಡ್? ವಾಟ್ ಈಸ್ ಬ್ಯಾಲೆನ್ಸ್ಡ್ ಸ್ಕೋರ್ ಕಾರ್ಡ್? ಎಕ್ಸ್ಪ್ಯಾಂಡ್ NOPAT ಆ್ಯಂಡ್ CAPM. NOPAT ಅಂದರೆ ನೆಟ್ ಆಪರೇಟಿಂಗ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. CAPM ಅಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ, ಕ್ಯಾಪಿಟಲ್ ಅಸೆಟ್ ಪ್ರೈಸಿಂಗ್ ಮಾಡೆಲ್ ಅಂತ ಹೇಳಿ. 5 ಮಾರ್ಕ್ಸ್ಗೆ ಇದೇ ಚಾಪ್ಟ್ರಲ್ಲಿ ಅಡ್ವಾಂಟೇಜಸ್ ಆರ್ ಬೆನಿಫಿಟ್ಸ್ ಆಫ್ ವ್ಯಾಲ್ಯೂ ಬೇಸ್ಡ್ ಮ್ಯಾನೇಜ್ಮೆಂಟ್ 5 ಮಾರ್ಕ್ಸ್ಗೆ. ವಾಟ್ ಈಸ್ ಮೆಕೆನ್ಸಿ ಅಪ್ರೋಚ್ ಆ್ಯಂಡ್ ಎಕ್ಸ್ಪ್ಲೈನ್ ದ ಸ್ಟೆಪ್ಸ್ ಇನ್ ಕ್ಯಾಲ್ಕುಲೇಟಿಂಗ್ ದ ವ್ಯಾಲ್ಯೂ ಬೇಸ್ಡ್ ಮ್ಯಾನೇಜ್ಮೆಂಟ್. ಒಂದು ಪ್ರಾಬ್ಲಮ್ಮು 15 ಮಾರ್ಕ್ಸ್ಗೆ ಎಕನಾಮಿಕ್ ವ್ಯಾಲ್ಯೂ ಆ್ಯಡೆಡ್ ಮೇಲೆ ಒಂದು ಪ್ರಾಬ್ಲಮ್ ಗ್ಯಾರಂಟಿ ಬರುತ್ತೆ ಈ ಚಾಪ್ಟ್ರಲ್ಲಿ. ನೆಕ್ಸ್ಟು 15 ಮಾರ್ಕ್ಸ್ಗೆ ಥಿಯರಿ, ಡಿಫರೆಂಟ್ ಅಪ್ರೋಚಸ್ ಫಾರ್ ವ್ಯಾಲ್ಯೂ ಬೇಸ್ಡ್ ಮ್ಯಾನೇಜ್ಮೆಂಟ್ ಆರ್ ಶೇರ್ ಹೋಲ್ಡರ್ಸ್ ವ್ಯಾಲ್ಯೂ, ಎರಡು ಒಂದೇ.
ವ್ಯಾಲ್ಯೂ ಬೇಸ್ಡ್ ಮ್ಯಾನೇಜ್ಮೆಂಟ್ ಅಂದ್ರೂ ಒಂದೇ, ಶೇರ್ ಹೋಲ್ಡರ್ಸ್ ವ್ಯಾಲ್ಯೂ ಅಂತ ಹೇಳಿದ್ರು ಒಂದೇ. ಇದೊಂದು ಕ್ವಶನ್ ನೋಡ್ಕೊಂಡು ಹೋಗಿ 15 ಮಾರ್ಕ್ಸ್ಗೆ. ಲಾಸ್ಟ್ ಇಯರ್ ಕೇಳಿದ್ದ ಈ ವರ್ಷನೂ ರಿಪೀಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ 2 ಮಾರ್ಕ್ಸ್ಗೆ ವಾಟ್ ಆರ್ ದಿ ಟೈಪ್ಸ್ ಆಫ್ ಕಾರ್ಪೊರೇಟ್ ರೀಸ್ಟ್ರಕ್ಚರಿಂಗ್. ಎರಡೇ ಇರೋದು, ಕ್ಯಾಪಿಟಲ್ ರೀಸ್ಟ್ರಕ್ಚರಿಂಗ್ ಎರಡೇ ಇರೋದು. ಒಂದು ಫೈನಾನ್ಷಿಯಲ್ ರೀಸ್ಟ್ರಕ್ಚರಿಂಗ್, ಎರಡನೇದು ಆರ್ಗನೈಸೇಷನಲ್ ರೀಸ್ಟ್ರಕ್ಚರಿಂಗ್. ವಾಟ್ ಈಸ್ ರಿವರ್ಸ್ ಮರ್ಜರ್? ರಿವರ್ಸ್ ಮರ್ಜರ್ ಅಂತ ಹೇಳಿದ್ರೆ, ಇನ್ ದಿಸ್ ದ ಸ್ಟ್ರಾಟಜಿ ಈಸ್ ಯೂಸ್ಡ್ ಟು ಮೇಕ್ ಅನ್ಲಿಸ್ಟೆಡ್ ಪಬ್ಲಿಕ್ ಕಂಪನಿ ಹ್ಯಾವ್ ದ ಆಪರ್ಚುನಿಟಿ ಟು ಗೆಟ್ ಕನ್ವರ್ಟ್ ಇಂಟು ಲಿಸ್ಟೆಡ್ ಕಂಪನಿ ವಿತೌಟ್ ಆಪ್ಟಿಂಗ್ ಫಾರ್ IPO. IPO ಅಂದರೆ ಇನಿಷಿಯಲ್ ಪಬ್ಲಿಕ್ ಆಫರ್. ಇದು ಮೀನಿಂಗ್ ಬರೀಬಹುದು. ವಾಟ್ ಈಸ್ ಸ್ಲಂಪ್ ಸೇಲ್? SLUMP, slump sale. Under this, the strategy an entity transfer one or more undertakings for lump sum consideration. ಒಂದು ಅಥವಾ ಬಹಳ ಕಂಪನಿಗಳನ್ನು ಒಂದು ಲಂಸಮ್ ರೇಟಲ್ಲಿ ಎಲ್ಲ ಕಂಪನೀಸ್ದು ಅಸೆಟ್ಸು ಲಯಬಿಲಿಟೀಸು ಲೆಕ್ಕ ಹಾಕ್ಬಿಟ್ಟು ಲಂಸಮ್ ಆಗಿ ನಾನು ಇಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳೋದನ್ನ ಸ್ಲಂಪ್ ಸೇಲ್ ಅಂತ ಹೇಳ್ತೀವಿ. ವಾಟ್ ಈಸ್ ಸ್ಯಾಲ್ವೇಜ್ ವ್ಯಾಲ್ಯೂ ಅಂತ ಕೇಳ್ತಾರೆ. ಸ್ಯಾಲ್ವೇಜ್ ವ್ಯಾಲ್ಯೂ ಅಂದರೆ ಇಟ್ ಈಸ್ ದ ಪ್ರಾಸೀಡ್ಸ್ ಆಫ್ ಅನ್ ಅಸೆಟ್ ಅಟ್ ದ ಎಂಡ್ ಆಫ್ ದ ಲೈಫ್, ಅಟ್ ದ ಎಂಡ್ ಆಫ್ ಇಟ್ಸ್ ಲೈಫ್. ಅಂದರೆ ಯಾವುದಾದ್ರೂ ಅಸೆಟ್ದು ಲೈಫ್ ಎಂಡ್ ಆಫ್ ದ ಲೈಫ್ ಆಫ್ ದ ಅಸೆಟ್ಟಲ್ಲಿ ಏನು ಸ್ಕ್ರ್ಯಾಪ್ ಆಗಿರುತ್ತೆ ಅದನ್ನು ಬರೋ ದುಡ್ಡನ್ನು ನಾವು ಸ್ಯಾಲ್ವೇಜ್ ವ್ಯಾಲ್ಯೂ ಅಂತ ಹೇಳ್ತೀವಿ. ವಾಟ್ ಈಸ್ ಬೈ ಬ್ಯಾಕ್ ಆಫ್ ಶೇರ್ಸ್ ಅಂತ ಕೇಳ್ಬೋದು. ಇದು ತುಂಬ ಇಂಪಾರ್ಟೆಂಟು. ವಾಟ್ ಈಸ್ ಕಾಂಗ್ಲೊಮರೇಟ್ ಮರ್ಜರ್? ವಾಟ್ ಈಸ್ ಕಾಂಗ್ಲೊಮರೇಟ್ ಮರ್ಜರ್? ನೆಕ್ಸ್ಟು ವಾಟ್ ಈಸ್ ಕ್ಯಾಶ್ ಅರ್ನಿಂಗ್ ಪರ್ ಶೇರ್? 5 ಮಾರ್ಕ್ಸ್ಗೆ ಥಿಯರಿ, ಸೆಬಿ ಗೈಡ್ಲೈನ್ಸ್ ಫಾರ್ ಬೈ ಬ್ಯಾಕ್ ಆಫ್ ಶೇರ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟು ವಾಟ್ ಆರ್ ದಿ ರೀಸನ್ಸ್ ಆರ್ ಮೋಟಿವ್ ಆಫ್ ಮರ್ಜರ್? ವಾಟ್ ಆರ್ ದಿ ರೀಸನ್ಸ್ ಫಾರ್ ಮರ್ಜರ್ ಅಥವಾ ಮೋಟಿವ್ಸ್ ಆಫ್ ಮರ್ಜರ್? 2 ಮಾರ್ಕ್ಸ್ಗೆ ವಾಟ್ ಈಸ್ ಕಾರ್ಪೊರೇಟ್ ವ್ಯಾಲ್ಯೂಯೇಷನ್? ವಾಟ್ ಆರ್ ದಿ ಮೆಥಡ್ಸ್ ಆಫ್ ಕಾರ್ಪೊರೇಟ್ ವ್ಯಾಲ್ಯೂಯೇಷನ್? ಮತ್ತೆ ವಾಟ್ ಆರ್ ದಿ ಡಿಫರೆಂಟ್ ಟೈಪ್ಸ್ ಆಫ್ ಮರ್ಜರ್ ಅಂತಲೂ ಕೇಳ್ಬೋದು. ಇನ್ನು 15 ಮಾರ್ಕ್ಸ್ಗೆ ಒಂದು ಮರ್ಜರ್ ಅಂಡ್ ಅಕ್ವಿಸಿಷನ್ ಮೇಲೆ ಒಂದು ಪ್ರಾಬ್ಲಮ್ಮು, EVA ಮೇಲೆ ಒಂದು ಪ್ರಾಬ್ಲಮ್ಮು, WACC ಮೇಲೆ ಒಂದು ಪ್ರಾಬ್ಲಮ್ಮು, ಅಥವಾ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಮರ್ಜರ್ಸ್ ಅಂಡ್ ಅಕ್ವಿಸಿಷನ್ ಮೇಲೆ ಒಂದು ಪ್ರಾಬ್ಲಮ್. ಈ 4 ಸೇರಿಸಿ ಯಾವುದಾದ್ರೂ 3 ಪ್ರಾಬ್ಲಮ್ನ ಕೇಳೋ ಚಾನ್ಸಸ್ ಇರುತ್ತೆ. ಇಷ್ಟು ಪ್ರಾಬ್ಲಮ್ಸ್ನ ನಾನು ನೀಟಾಗಿ ವಿಡಿಯೋಸ್ ಮಾಡಿದ್ದೀನಿ, ದಯವಿಟ್ಟು ನೋಡಿ. ಓಕೆನಾ? ನನಗೆ ಗೊತ್ತು ಎಲ್ಲರೂ ನೋಡ್ತಾ ಇದ್ದೀರಾ ಅಂತ ನೀವೆಲ್ಲ. ಸೊ ಇನ್ನೂ ಒಂದಷ್ಟು ನೋಡಿ. ಇಲ್ಲಿ ಇನ್ನೂ ಒಂದಷ್ಟು ಕ್ವಶನ್ಸ್ ಇದೆ. ಟೈಮ್ ವ್ಯಾಲ್ಯೂ ಆಫ್ ಮನಿ ಹೇಳಿದ್ದೀನಿ. ನೆಕ್ಸ್ಟು ವಾಟ್ ಈಸ್ ಕಾಸ್ಟ್ ಆಫ್ ಕ್ಯಾಪಿಟಲ್? ಇದು ಕೇಳಲ್ಲ, ಕೇಳಿದ್ರೆ ಬರ್ಕೊಳ್ಳಿ. ವಾಟ್ ಯು ಮೀನ್ ಬೈ ಬೀಟಾ? ಬೀಟಾ ಅಂದರೆ ಏನು? ಬೀಟಾ ಈಸ್ ನಥಿಂಗ್ ಬಟ್ ಮೆಷರಿಂಗ್ ಆಫ್ ಸಿಸ್ಟಮ್ಯಾಟಿಕ್ ರಿಸ್ಕ್ ಆಫ್ the securities or a portfolio compared to the market value as a whole. Okay na? Andre it is nothing but beta will study the measuring of systematic risk of a security. ಯಾವುದಾದ್ರೂ ಒಂದು ಸೆಕ್ಯೂರಿಟೀಸ್ ಅಥವಾ ಶೇರ್ಸ್ ಅಥವಾ ಡಿಬೆಂಚರ್ಸ್ ಯಾವುದೇ ಆಗಿರಲಿ, ಅದರ ರಿಸ್ಕು, ಸಿಸ್ಟಮ್ಯಾಟಿಕ್ ರಿಸ್ಕು ಎಷ್ಟು ಬರಬಹುದು ಅಂತ ಕ್ಯಾಲ್ಕುಲೇಟ್ ಮಾಡೋ ಟೂಲನ್ನು ನಾವು ಏನಂತ ಕರಿತೀವಿ? ಬೀಟಾ ಅಂತ ಹೇಳ್ತೀವಿ. ನೆಕ್ಸ್ಟು ಅನ್ಲೀವರಿಂಗ್ ಬೀಟಾ ಮತ್ತು ಲೀವರ್ಡ್ ಬೀಟಾ. ಲೀವರ್ಡ್ ಬೀಟಾ ಅಂತ ಹೇಳಿದ್ರೆ ಸ್ಟಡಿಯಿಂಗ್ ದ ಸಿಸ್ಟಮ್ಯಾಟಿಕ್ ರಿಸ್ಕ್ ಆರ್ ಮೆಷರಿಂಗ್ ದ ಸಿಸ್ಟಮ್ಯಾಟಿಕ್ ರಿಸ್ಕ್ ಆಫ್ ಬೋತ್ ಡೆಟ್ ಅಂಡ್ ಈಕ್ವಿಟಿ. ಡೆಟ್ದು ಈಕ್ವಿಟಿದು ಎರಡೂ ಸಿಸ್ಟಮ್ಯಾಟಿಕ್ ರಿಸ್ಕನ್ನು ಸ್ಟಡಿ ಮಾಡೋದನ್ನ ಲೀವರ್ಡ್ ಬೀಟಾ ಅಂತ ಹೇಳ್ತೀವಿ. ಅನ್ಲೀವರ್ಡ್ ಬೀಟಾ ಅಂತ ಹೇಳಿದ್ರೆ ಸ್ಟಡಿಯಿಂಗ್ ಆಫ್ ಸಿಸ್ಟಮ್ಯಾಟಿಕ್ ರಿಸ್ಕ್ ಆಫ್ ಓನ್ಲಿ ಈಕ್ವಿಟಿ. ನೆಕ್ಸ್ಟು ಡಿಫೈನ್ ಕಾರ್ಪೊರೇಟ್ ವ್ಯಾಲ್ಯೂಯೇಷನ್. ಇಟ್ ರೆಫರ್ಸ್ ಟು ದ ಪ್ರೋಸೆಸ್ ಆಫ್ ಡಿಟರ್ಮಿನಿಂಗ್ ದ ವ್ಯಾಲ್ಯೂ ಆಫ್ ಬಿಸ್ನೆಸ್ ಎಂಟಿಟಿ ಆರ್ ಶೇರ್ ಹೋಲ್ಡರ್ಸ್ ಇಂಟ್ರೆಸ್ಟ್ ಇನ್ ಎ ಬಿಸ್ನೆಸ್.
ಇದನ್ನ ನಾವು ಕಾರ್ಪೊರೇಟ್ ವ್ಯಾಲ್ಯೂಯೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟು, ವಾಟ್ ಆರ್ ದಿ 3 ಕಾಂಪೊನೆಂಟ್ಸ್ ಆಫ್ EVA, ಎಕನಾಮಿಕ್ ವ್ಯಾಲ್ಯೂ ಆ್ಯಡೆಡ್ದು 3 ಕಾಂಪೊನೆಂಟ್ ಏನೇನಪ್ಪ ಅಂದರೆ, ಮೊದಲನೇ ಕಾಂಪೊನೆಂಟು EVA ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಮಗೆ ನೋ ಪ್ಯಾಕ್ ಬೇಕು. ಎರಡನೇದು ಕ್ಯಾಪಿಟಲ್ ಎಂಪ್ಲಾಯ್ಡ್ ಬೇಕು. ಮೂರನೇದು ಕಾಸ್ಟ್ ಆಫ್ ಕ್ಯಾಪಿಟಲ್ ಬೇಕು. ಈ ಮೂರು ಗೊತ್ತಿದ್ರೆ ಮಾತ್ರನೇ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಥವಾ ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್, ಈ 3 ಕಾಂಪೊನೆಂಟ್ಸ್ EVAಗೆ ಯೂಸ್ ಮಾಡ್ಕೊಳ್ತೀವಿ. ನೆಕ್ಸ್ಟ್, ವಾಟ್ ಯು ಮೀನ್ ಬೈ ಪರ್ಫಾರ್ಮೆನ್ಸ್ ಮೆಷರ್ಮೆಂಟ್ ಅಂತ ಇದೆ. ಪರ್ಫಾರ್ಮೆನ್ಸ್ ಮೆಷರ್ಮೆಂಟ್ ಈಸ್ ನಥಿಂಗ್ ಬಟ್ ವ್ಯಾಲ್ಯೂ ಬೇಸ್ಡ್ ಮ್ಯಾನೇಜ್ಮೆಂಟು. ಅದನ್ನೇ ನೋಡ್ಕೊಳ್ಳಿ. ವಾಟ್ ಈಸ್ ಬ್ಯಾಲೆನ್ಸ್ ಸ್ಕೋರ್ ಕಾರ್ಡ್ ಅಂತ ಹೇಳಿದ್ರೆ, ಇಟ್ ಅಲೋಸ್ ಮ್ಯಾನೇಜರ್ಸ್ ಟು ಲುಕ್ ಅಟ್ ದ ಬಿಸ್ನೆಸ್ ಫ್ರಮ್ ದ 4 ಇಂಪಾರ್ಟೆಂಟ್ perspectives. One is financial perspective, customer perspective, internal business perspective, innovation and learning perspective. ಈ 4 ಬಗ್ಗೆ ಡಿಸ್ಕಸ್ ಮಾಡೋದನ್ನೇ ಬ್ಯಾಲೆನ್ಸ್ಡ್ ಸ್ಕೋರ್ ಕಾರ್ಡ್ ಅಂತ ಹೇಳ್ತೀವಿ. ವಾಟ್ ಈಸ್ ಕಾರ್ಪೊರೇಟ್ ರೀಸ್ಟ್ರಕ್ಚರಿಂಗ್? ವಾಟ್ ಯು ಮೀನ್ ಬೈ ಡಿಮರ್ಜರ್? ಇದು ಲಾಸ್ಟ್ ಇಯರ್ ಕೇಳಿದ್ರು. ನೆಕ್ಸ್ಟು, ವಾಟ್ ಯು ಮೀನ್ ಬೈ ಸ್ಟ್ರಾಟಜಿಕ್ ಅಲಯನ್ಸ್ ಅಂತ ಇದೆ, ಅದನ್ನು ನೋಡ್ಕೊಳ್ಳಿ. ವಾಟ್ ಈಸ್ ಫೈನಾನ್ಷಿಯಲ್ ರೀಸ್ಟ್ರಕ್ಚರಿಂಗ್? ಆಮೇಲೆ ವಾಟ್ ಈಸ್ ಅ ಫ್ರೆಂಡ್ಲಿ ಟೇಕ್ ಓವರ್? ಲಿಸ್ಟ್ ಔಟ್ ಎನಿ 4 ಪ್ರಾಫಿಟಬಿಲಿಟಿ ರೇಷಿಯೋಸ್. ಅದರಲ್ಲಿ ಆಪರೇಟಿಂಗ್ ರೇಷಿಯೋ, ಆಪರೇಟಿಂಗ್ ಪ್ರಾಫಿಟ್ ರೇಷಿಯೋ, ನೆಟ್ ಪ್ರಾಫಿಟ್ ರೇಷಿಯೋ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್, ಈ 3 ಕೂಡ ಪ್ರಾಫಿಟಬಿಲಿಟಿ ರೇಷಿಯೋಸ್. ಸರ್, ಇಷ್ಟು ನನಗೆ ಗೊತ್ತಿರೋ ಪ್ರಕಾರ ಹೇಳಿದ್ದೀನಿ. ಇದು ಬಿಟ್ಟು ಬೇರೆ ಇನ್ನೇನು ಬರುತ್ತೋ ನನಗೂ ಗೊತ್ತಿಲ್ಲ. ಬಟ್ ಹೋಪ್ ಫಾರ್ ದ ಗುಡ್. ನಾವೆಲ್ಲ ತುಂಬ ಚೆನ್ನಾಗಿ ಕಲ್ತಿದ್ದೀವಿ. ವಿಡಿಯೋಸ್ ಹಾಕಿದ್ದೀನಿ. ನನಗೂ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದೆ. ಆ ಬ್ಯುಸಿ ಟೈಮ್ನಲ್ಲೂ ಕೂಡ ಮಾಡಿದ್ದೀನಿ. ನೋಡಿ, ಬೀಟಾ ಮೇಲೆ ನಿಮಗೆ ಪ್ರಾಬ್ಲಮ್ ಬರ್ಬೋದು, ಬರ್ದೇನೂ ಇರ್ಬೋದು. ಅದ್ರ ಬಗ್ಗೆ ಜಾಸ್ತಿ ಇದು ಮಾಡಿಬಿಡಿ. ಶಾಪ್ ಮೆಥಡು ಮತ್ತು ಬೀಟಾ ವಿಡಿಯೋ ಮಾಡಿ ಸರ್ ಅಂತ ಕೇಳ್ತಾ ಇದ್ದೀರಾ. ಶಾಪ್ ಮೆಥಡ್ ಬೇಕಾದರೆ ಇವತ್ತು ನಾನು ಮಾಡಿಕೊಡ್ತೀನಿ, ಓಕೆನಾ? ಬೀಟಾ ಪ್ರಾಬ್ಲಮ್ಮು ಒಂದು ಹಾಕ್ಬಿಡ್ತೀನಿ. ಇನ್ನೊಂದು 10 ನಿಮಿಷ ಟೈಮ್ ಕೊಡಿ, ಓಕೆನಾ? ಮತ್ತು ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ, ನಾವು ತುಂಬ ಕಷ್ಟಪಟ್ಟು ಒಂದು ಚಿಕ್ಕದೊಂದು ಟ್ಯೂಷನ್ ಸೆಂಟ್ರನ್ನ ಮಾಡಬೇಕು ಅಂತಿದ್ದೀವಿ. ಯಾಕೆಂದರೆ ಇರೋ ಟ್ಯೂಷನ್ ಪ್ಲೇಸ್ನ ಚೇಂಜ್ ಮಾಡು ಅಂತ ಹೇಳ್ತಾ ಇದ್ದಾರೆ. ಚೇಂಜ್ ಮಾಡಬೇಕಾಗಿದೆ. ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕು. ನೀವು ಸಪೋರ್ಟ್ ಮಾಡಿದ್ರೆ ಖಂಡಿತ ಇನ್ನೊಂದಷ್ಟು ವಿಡಿಯೋಸ್ ಹಾಕಿ ನಿಮ್ಗೆಲ್ಲರಿಗೂ ನಾನು ಹೆಲ್ಪ್ ಮಾಡಬಹುದು. ಸೊ ದಯವಿಟ್ಟು ಮಾಡಿ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು. ನನ್ನ ನಂಬರು 9035257692. ಈ ನಂಬರ್ಗೆ ಫೋನ್ಪೇ, ಗೂಗಲ್ ಪೇ ಅಥವಾ ಪೇಟಿಎಮ್ ಮಾಡಬಹುದು. ಎಷ್ಟೋ ಜನ ಒಂದಷ್ಟು ಕೊಟ್ಟಿದ್ದೀರಾ, ನಿಮ್ಗೆಲ್ರಿಗೂ ತುಂಬ ಧನ್ಯವಾದಗಳು. ಇನ್ನೂ ಒಂದಷ್ಟು ಜನ ಕೊಡಬೇಕು ಅಂತ ಇದ್ದರೆ, ನಿಮ್ಮ ಮನಸ್ಸಿದ್ರೆ ಮಾತ್ರ ಕೊಡಿ, ನಿಮ್ಮ ಕೈಲಾದರೆ ಮಾತ್ರ ಕೊಡಿ, ಓಕೆನಾ? ಥ್ಯಾಂಕ್ ಯು ಸೋ ಮಚ್.